ಈ ಫೀಲ್ಡ್ಗೆ ನಾನು ಅಳಬಾಕಣ. ಅದರಲ್ಲಿ ನಿಮ್ಗೆ ಕಾಣಿಸ್ತಾ ಇದ್ರೆ ವೀಣಾ ಸುಂದರ್ ಇದ್ದಾರೆ, ಮೈಕೋ ನಾಗರಾಜು, ಬಾಲರಾಜ್ ವಾಡಿ, ಬಿಗ್ ಬಾಸ್ ತುಕಾಲಿ ಸಂತು, ಸಂಗೀತ, ಮುನಿ, ಅರವಿಂದ್ ರಾವ್, ಬಹಳಷ್ಟು ಜನ ಇನ್ನೂ ದೊಡ್ಡ ತಂಡವೇ ಇದೆ. ನಮ್ಮ ಸಿನಿಮಾ ನಾನು ಆಗ್ಲೇ ಹೇಳಿದಂಗೆ ವಿದ್ಯಾ ನಾಗೇಶ್ ಅವರು ಛಾಯಾಗ್ರಹಣ ಮಾಡಿದ್ದಾರೆ. ಥ್ರಿಲ್ಲರ್ ಮಂಜು ಅವರು 2 ಫೈಟ್ ಕಂಪೋಸ್ ಮಾಡಿಕೊಟ್ಟಿದ್ದಾರೆ. ಹಾಗೆ 5 ಸ್ಟಾರ್ ಗಣೇಶ್ ಅವರು ಕೊರಿಯೋಗ್ರಫಿ ಮಾಡಿದರೆ, ವಿ ಮನೋಹರ್ ಅವರು ಮ್ಯೂಸಿಕ್ ಮಾಡಿದ್ದಾರೆ. ಇದಿಷ್ಟು ನಮ್ಮ ತಂಡ. ಚಿತ್ರದ ಸಂಪೂರ್ಣ ಚಿತ್ರೀಕರಣವನ್ನು ನಾವು ಶ್ರೀರಂಗಪಟ್ಟಣ ಮತ್ತೆ ಮೈಸೂರು ಸುತ್ತಮುತ್ತಲೇ ಮಾಡಿದ್ವಿ. ಒಂದೇ ಸ್ಕೆಡ್ಯೂಲ್ ಅಲ್ಲಿ ವಿತೌಟ್ ಬ್ರೇಕು ನಾವು ಸಿನಿಮಾನ ಮುಗಿಸಿದ್ವಿ. ಸಿನಿಮಾ ಸೆನ್ಸರ್ ಆಗಿ UA ಸರ್ಟಿಫಿಕೇಟ್ ತಗೊಂಡಿದೆ, ಕ್ಲೀನ್ UA ಸರ್ಟಿಫಿಕೇಟ್ ವಿತೌಟ್ ಎನಿ ಕಟ್ಸು. ಈಗ 2ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ನೀವೆಲ್ಲರೂ ಸಿನಿಮಾ ನೋಡಬೇಕು, ಹಾರೈಸಬೇಕು ಅಂತ ನಾನು ಕೇಳ್ಕೊಡ್ತೀನಿ ಎಂದಿನಂತೆ. ಸತ್ಯಂ ಶಿವಂ ಶ್ರೀಮತಿ ಯಶೋಧರಾಜ್ ಕ್ರಿಯೇಷನ್ಸ್ ಬ್ಯಾನರ್ ಅಡಿಯಲ್ಲಿ ಇದು 2ನೇ ಸಿನಿಮಾ. ಇದು ಫಸ್ಟು ಭಿಕ್ಷುಕ ಅಂತ ಒಂದು ಸಿನಿಮಾ ಮಾಡಿದ್ವಿ. ಇದು 2ನೇ ಸಿನಿಮಾ ಸತ್ಯಂ ಶಿವಂ ನಮ್ಮ ಈತರಾಜ್ ಅವರು ಡೈರೆಕ್ಷನಲ್ಲಿ ಮೂಡಿ ಬಂದಿದೆ. ತುಂಬ ಅದ್ಭುತವಾಗಿ ಡೈರೆಕ್ಷನ್ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂತು. ಒಳ್ಳೆ ಟೀಮ್ ವರ್ಕು. ಛಾಯಾಗ್ರಹಣ ನಮ್ಮ ವಿದ್ಯಾ ನಾಗೇಶ್ ಅವರು ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಅದೇ ಶೂಟಿಂಗ್ ಪ್ಲೇಸಲ್ಲಿ ಸಣ್ಣ ಪುಟ್ಟ ಇದ್ವು, ಆದರೆ ಅದರಲ್ಲಿ ಎಲ್ಲರೂ ಹೊಂದ್ಕೊಂಡು ಮಾಡಿದ್ವಿ. ಇಲ್ಲಂದಿದ್ರೆ ತುಂಬ ಕಷ್ಟ ಆಗ್ಬಿಡ್ತಾಯಿತ್ತು. ನಾನು ಒಂದೊಂದು ಸಾರಿ ರೇಗ್ಲ್ ಆಗ್ಬಿಡ್ತಾಯಿದ್ದೆ, ಮತ್ತು ಸಂಜೆ ಹೊತ್ತಿಗೆಲ್ಲ ಕಾಂಪ್ರಮೈಸ್ ಆಗ್ಬಿಡ್ತಾಯಿದ್ವಿ. ತುಂಬ ಅದ್ಭುತವಾಗಿ ಮಾಡಿದ್ರು ಇಬ್ಬರು. ಡೈರೆಕ್ಷನ್ ಆಗಲಿ ಛಾಯಾಗ್ರಹಣ ಆಗಲಿ ತುಂಬ ಚೆನ್ನಾಗಿ ಬಂದಿದೆ. ಸಿನಿಮಾನೂ ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲರೂ ಮಾಧ್ಯಮದವ್ರಿಗೆ ಒಂದೇ ರಿಕ್ವೆಸ್ಟ್ ಏನಂದರೆ, ಸ್ವಲ್ಪ ಜನಗಳಿಗೆ ರೀಚ್ ಮಾಡಿಸಿ ನಮ್ಮಂಥ ಸಣ್ಣ ನಿರ್ಮಾಪಕರನ್ನ ಸ್ವಲ್ಪ ಮೇಲೆತ್ತಿ ಅಂತ ಕೇಳ್ಕೊತೀನಿ. ಆ್ಯಂಡ್ ತುಂಬ ಖುಷಿ ಆಗ್ತದೆ. ಫಸ್ಟ್ ಇಯರಲ್ಲೇ ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನೋದು. ಇದೇ ಫೆಬ್ರವರಿ 2ನೇ ತಾರೀಕು ರಿಲೀಸ್ ಆಗ್ತದೆ. ಆ್ಯಂಡ್ ಖುಷಿ ವಿಚಾರ ಏನಂದರೆ, ಪ್ರೊಡ್ಯೂಸರ್ದು ಇದು 2ನೇ ಸಿನಿಮಾ. ಮೊದಲನೇ ಸಿನಿಮಾ ಅವ್ರಿಗೆ ಅಷ್ಟೊಂದು ಕಲೆಕ್ಷನ್ ಇರಲಿಲ್ಲ ಅಂತ ಹೇಳ್ತಿದ್ರು ಪಾಪ. ಸೊ ನಾವೆಲ್ಲ ವರ್ಕ್ ಮಾಡಿದ್ದೆ ಅವ್ರಿಗೋಸ್ಕರ. ಯಾಕಂದರೆ ಪ್ರೊಡ್ಯೂಸರು ಒಂದು ನಿರ್ಮಾಪಕರು ಬಂದಾಗ ಅವರಿಂದ ಒಂದು 10 ಮನೆ ನಡೆಯುತ್ತೆ. ಸೊ ಅವರಿಂದ ಉದ್ಧಾರ ಆಗಲಿ ಅನ್ನೋದೇ ನಮ್ಮ ಒಂದು ಒಪಿನಿಯನ್. ಯಾಕಂದರೆ ಇನ್ನೊಂದು 10 ಜನಕ್ಕೆ ಕೆಲಸ ಸಿಗುತ್ತೆ ಅನ್ನೋದೊಂದು. ಸೊ ಒಳ್ಳೇದಾಗಲಿ ಪ್ರೊಡ್ಯೂಸರ್ಗೆ, ಗುಡ್ ಲಕ್ ಫಾರ್ ಹೆಮ್. ಆ್ಯಂಡ್ ಕನ್ನಡ ಸಿನಿಮಾ ನೋಡಿ ಆ್ಯಂಡ್ ಕನ್ನಡ ಸಿನಿಮಾ ಪ್ರೊಡ್ಯೂಸರ್ಗಳಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹಾಗೆ ನಾಗೇಶ್ವರ್ ಸರ್ ಕೂಡ ಥ್ಯಾಂಕ್ಸ್ ಹೇಳಬೇಕು ನಾನು, DOP ಸರ್ಗೆ. ತುಂಬ ಚೆನ್ನಾಗಿ ಅದ್ಭುತವಾಗಿ ತೋರಿಸಿದ್ದಾರೆ. ನಾನು ಅವಾಗ ಮರ್ತೋಗ್ಬಿಡ್ತೀನಿ, ಸಾರಿ ಸರ್, ಬಿಕಾಸ್ ನೀವು ತುಂಬ ದೂರ ಇರ್ತೀರಾ. ಐ ಆಮ್ ರಿಯಲಿ ಹ್ಯಾಪಿ ನಾಗೇಶ್ ಸರ್ ಜೊತೆ ಇದು 2ನೇ ಸಿನಿಮಾ ವರ್ಕ್ ಮಾಡ್ತಾ ಇರೋದು. ಐ ಆಮ್ ರಿಯಲಿ ಗ್ಲಾಡ್ ದಟ್. ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಅಭಿಷೇಕ್ ಅಂತ. ಯತಿರಾಜ್ ಸಾರು ಒಂದು ಒಳ್ಳೆ ಕ್ಯಾರೆಕ್ಟರ್ನ ನಾನು ಚೂಸ್ ಮಾಡೋಕ್ಕೆ ಮುಂಚೆ ನಾನು ಅವ್ರಿಗೆ ಆಡಿಷನ್ ಕೊಟ್ಟಿದ್ದೆ. ಅದು ಏನು ಸಿಟ್ ಆಯ್ತು ಅಂತ ಗೊತ್ತಿಲ್ಲ, ಬಟ್ ಸಾರ್ ನನ್ನ ನೋಡಿದ್ದೆ, ನನ್ನ ಕಾಳಿ ಅಂತ ಚೂಸ್ ಮಾಡಿಬಿಟ್ರು. ಅದಕ್ಕೆ ಥ್ಯಾಂಕ್ಸ್ ಚಿರವಣೆ ಆಗಿರ್ತೀನಿ ಸಾರ್ಗೆ. ಫಸ್ಟ್ ಮೂವಿ ಆಕ್ಟ್ ಮಾಡಿರೋದು. VT ನ್ಯೂಸ್ ಕನ್ನಡ, ಸಾಮಾಜಿಕ ಬದಲಾವಣೆಗಾಗಿ. ಇನ್ನಷ್ಟು ಸುದ್ದಿಗಳಿಗಾಗಿ ನಿಮ್ಮ VT ನ್ಯೂಸ್ ಕನ್ನಡವನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.